ಡಿಜೆ ಹೊಸ ಸ್ಮಾರ್ಟ್ಫೋನ್ ಗಿಂಬಲ್ನ ಲಾಂಚ್ ಮಾಡಿದೆ ಆಸ್ಮೋ ಮೊಬೈಲ್ 7P ಮತ್ತು ಇದರ ವಿಶೇಷ ಏನಂದ್ರೆ ಇದರಲ್ಲಿ ಮಲ್ಟಿ ಫಂಕ್ಷನಲ್ ಮಾಡೆಲ್ ಕೂಡ ಇದೆ. ಇದು ಗಿಂಬಲ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ, ಯಾವುದೇ ಆ್ಯಪ್ ಇಲ್ಲದೆ ನಿಮ್ಮನ್ನು ಟ್ರ್ಯಾಕ್ ಕೂಡ ಮಾಡುತ್ತೆ ಮತ್ತು ಇದು ಲೈಟ್ ಕೂಡ ಇದೆ. ಜೊತೆಗೆ ಡಿಜೆ ಮೈಕ್ ಮಿನಿಯಲ್ಲಿ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿ ನಿಮ್ಮ ವಾಯ್ಸ್ ರೆಕಾರ್ಡ್ ಕೂಡ ಮಾಡ್ಬೋದು. ಈ ಸ್ಮಾರ್ಟ್ಫೋನ್ ಗಿಂಬಲಲ್ಲಿ ಯಾವೆಲ್ಲ ಅಮೇಜಿಂಗ್ ಫೀಚರ್ಸ್ ಇದ್ದಾವೆ ಮತ್ತು ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ನಾವು ನಿಮಗೆ ಈಸಿಯಾಗಿ ಎಲ್ಲ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಡೆಫಿನೆಟ್ಲಿ ಈ ಗಿಂಬಲನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಗಿಂಬಲ್ನ ಅನ್ಬಾಕ್ಸಿಂಗ್ ಮಾಡೋಣ. ನಮಗೆ ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ಗಿಂಬಲ್ ಪೌಚ್ ಸಿಗುತ್ತೆ. ಇದು ಚೈನೀಸ್ ಪೌಚು. ಇದನ್ನು ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ಗಿಂಬಲ್ ಸಿಗುತ್ತೆ. ಇದು ಆನ್ ಮಾಡ್ತಿದ್ದಂಗೆ ಆಟೋಮೆಟಿಕ್ ಆನ್ ಆಗುತ್ತೆ. ಆ ನಂತರ ನಿಮಗೆ ಮೊಬೈಲ್ ಮ್ಯಾಗ್ನೆಟಿಕ್ ಹೋಲ್ಡರ್ ಇದು ಕೂಡ ಇದರಲ್ಲಿ ಸಿಗುತ್ತೆ. ಆ ನಂತರ ಡಾಕ್ಯುಮೆಂಟೇಷನ್ ಸಿಗುತ್ತೆ. ಆ ನಂತರ ಇದರೊಳಗಡೆ ಇನ್ನೊಂದು ಬಾಕ್ಸ್ ಇದೆ. C2C ಕೇಬಲ್ ಸಿಗುತ್ತೆ. ಆನಂತರ ಮಲ್ಟಿ ಫಂಕ್ಷನಲ್ ಮಾಡ್ಯೂಲ್, ಅದಕ್ಕೆ ನಿಮಗೆ C2C ಕೇಬಲ್ ಎಕ್ಸ್ಟ್ರಾನು ಕೊಡ್ತಾರೆ. ಇದರಲ್ಲಿ ನೀವೇನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಫೀಚರ್ಸ್ ಕೊಟ್ಟಿದ್ದಾರೆ. ಈ ಗಿಂಬಲ್ನ ಲುಕ್ ಮತ್ತು ಫೀಲ್ ಹೇಳೋದಾದರೆ ಇದು ತುಂಬ ಲೈಟ್ ವೇಟ್ ಆಗಿದೆ ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಯೂಸ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿದೆ. ಜಾಯ್ಸ್ಟಿಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಇದನ್ನು ಬಳಸಿದಾಗ ಕೂಡ ತುಂಬ ಸುಲಭವಾಗಿದೆ. ಇದರೊಂದಿಗೆ ಒಂದು ಅಟ್ಯಾಚ್ಮೆಂಟ್ ಸಿಗುತ್ತೆ. ಈ ಅಟ್ಯಾಚ್ಮೆಂಟ್ ಫೋನನ್ನು ಈಸಿಯಾಗಿ ಹಾಕ್ಬೋದು. ಈ ಫೋನನ್ನು ಅಟ್ಯಾಚ್ಮೆಂಟಲ್ಲಿ ಸೆಂಟ್ರಲ್ಲಿ ಇಡಬೇಕು. ಇದರ ಬ್ಯಾಕ್ನಲ್ಲಿ ಮ್ಯಾಗ್ನೆಟ್ ಇದೆ. ಈಗ ನಿಮ್ಮ ಗಿಂಬಲ್ ತೆಗೆದು ಈಸಿಯಾಗಿ ಎಳೆದು ತೆಗೀರಿ. ಈಗ ಅಟ್ಯಾಚ್ಮೆಂಟನ್ನು ಈಗ ಗಿಂಬಲಲ್ಲಿ ಜೋಡಿಸಿ. ಇದರ ಗ್ರಿಪ್ ತುಂಬ ಗಟ್ಟಿಯಾಗಿದೆ, ಆದ್ದರಿಂದ ನೀವು ಓಡಿದಾಗ ಶೂಟ್ ಮಾಡಿದ್ರೂ ಏನೂ ಬೀಳೋದಿಲ್ಲ. ಗಿಂಬಲ್ ಕೆಳಗೆ ಎಳೆದ್ರೂ ಟ್ರೈಪ್ಯಾಡ್ ಲೆಗ್ಗಳು ಸಿಗುತ್ತೆ. ಇದರಿಂದ ಇದನ್ನು ಎಲ್ಲಾದರೂ ಇಟ್ಟು ಶೂಟ್ ಮಾಡ್ಬೋದು. ಮತ್ತು ಮೇಲಿಂದ ಎಳೆದ್ರೆ ಸೆಲ್ಫಿ ಸ್ಟಿಕ್ ಕೂಡ ಸಿಗುತ್ತೆ. ಇದರಿಂದ ಹೆಡ್ ಕೂಡ ಅಡ್ಜಸ್ಟ್ ಮಾಡುತ್ತೆ ಮತ್ತು ಇದರಿಂದ ಮುಂದಕ್ಕೆ ಹಿಂದಕ್ಕೆ ಮೂವ್ ಕೂಡ ಮಾಡ್ಬೋದು. ಇದರಲ್ಲಿ ಒಂದು M ಬಟನ್ ಇದೆ. ಇದನ್ನು ಸಿಂಗಲ್ ಪ್ರೆಸ್ ಮಾಡಿದ್ರೆ ಮೋಡ್ ಚೇಂಜ್ ಆಗುತ್ತೆ, ಮತ್ತೊಮ್ಮೆ ಪ್ರೆಸ್ ಮಾಡಿದ್ರೆ ಬೇರೆ ಮೋಡ್ಗೆ ಬರುತ್ತೆ ಮತ್ತು ಇದರಲ್ಲಿ ಡಿಸ್ಪ್ಲೇಲಿ ಯಾವ ಮಾಡೆಲ್ ಇದೆ ಅಂತ ನೋಡ್ಬೋದು. ನಂತರ ನಿಮ್ಮ ಫೋನ್ನ ಬ್ಲೂಟೂತ್ ಆನ್ ಮಾಡಿ ಗಿಂಬಲ್ಗೆ ಕನೆಕ್ಟ್ ಮಾಡಿ. ಇದರ ಕೆಳಗಡೆ ರೆಡ್ ಕಲರ್ ಬಟನ್ ಇದೆ. ಇದರಿಂದ ಫೋಟೋ ಕ್ಲಿಕ್ ಮಾಡ್ಬೋದು ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಇದರ ಕೆಳಗಡೆ ಇನ್ನೊಂದು ಬಟನ್ ಇದೆ. ಇದು ತುಂಬ ಯೂಸ್ಫುಲ್ ಆಗಿದೆ. ಸಿಂಗಲ್ ಪ್ರೆಸ್ ಮಾಡಿದ್ರೆ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾ ಸ್ವಿಚ್ ಆಗುತ್ತೆ. ಡಬಲ್ ಪ್ರೆಸ್ ಮಾಡಿದ್ರೆ ಲ್ಯಾಂಡ್ಸ್ಕೇಪ್ ಮತ್ತು ಪೋರ್ಟ್ರೇಟ್ ಮೋಡ್ಗೆ ಚೇಂಜ್ ಆಗುತ್ತೆ. ಮೂರನೇ ಬಾರಿ ಪ್ರೆಸ್ ಮಾಡಿದ್ರೆ ಫೋಟೋ ಮತ್ತು ವಿಡಿಯೋ ಮೋಡ್ಗೆ ಸ್ವಿಚ್ ಆಗುತ್ತೆ. ಇದರ ಜೊತೆಗೆ ಈ ಮಲ್ಟಿ ಫಂಕ್ಷನಲ್ ಮಾಡೆಲ್ ಸಿಗುತ್ತೆ. ಇದು ಬೇಸಿಕಲಿ ಟ್ರ್ಯಾಕಿಂಗ್ ವರ್ಕ್ ಮಾಡುತ್ತೆ ಮತ್ತು ಇದು ಲೈಟ್ ಕೂಡ ಹೊಂದಿದೆ. ಇದನ್ನು ಗಿಂಬಲ್ಗೆ ಜೋಡಿಸಬೇಕು. ನಾವು ಎಲ್ಲೋದ್ರೂ ಅದನ್ನು ಟ್ರ್ಯಾಕ್ ಮಾಡುತ್ತೆ. ಡಿಜೆ ಮೈಕ್ ಮಿನಿನ ಇದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಗಿಂಬಲ್ನ ಬ್ಯಾಕ್ ಸೈಡ್ನಲ್ಲಿ ಸಿಂಗಲ್ ಪ್ರೆಸ್ ಮಾಡಿದ್ರೆ ಟ್ರ್ಯಾಕಿಂಗ್ನ ಆನ್ ಆಗುತ್ತೆ. ಡಬಲ್ ಪ್ರೆಸ್ ಮಾಡಿದ್ರೆ ಗಿಂಬಲ್ ರೀಸೆಂಟರ್ ಆಗುತ್ತೆ. ಸಿಂಗಲ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಸ್ಪೋರ್ಟ್ಸ್ ಮೋಡ್ಗೆ ಹೋಗುತ್ತೆ ಮತ್ತು 3 ಬಾರಿ ಪ್ರೆಸ್ ಮಾಡಿದ್ರೆ 180 ಡಿಗ್ರಿ ತಿರುಗುತ್ತೆ. ಇದರಿಂದ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾ ಸ್ವಿಚ್ ಆಗ್ಬೋದು. ಇದರ ಸೈಡ್ನಲ್ಲಿ ಒಂದು ವೀಲ್ ಇದೆ. ಇದರಿಂದ ಝೂಮ್ ಅಡ್ಜಸ್ಟ್ ಕೂಡ ಮಾಡ್ಬೋದು. ಈ ವೀಲ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಫಿಲ್ ಲೈಟ್ ಆನ್ ಆಫ್ ಆಗುತ್ತೆ. ಸಿಂಗಲ್ ಪ್ರೆಸ್ ಮಾಡಿದ್ರೆ ಬ್ರೈಟ್ನೆಸ್ ಮತ್ತು ಕಲರ್ ಟೆಂಪ್ರೇಚರ್ ಚೇಂಜ್ ಮಾಡ್ಬೋದು. ಈ ಗಿಂಬಲ್ನ ಯೂಸ್ ಮಾಡುವಾಗ ಹೇಗಿರಬೇಕು ಮತ್ತು ಹೇಗೆ ನಡಿಬೇಕು ಅಂದರೆ, ಒಂದು ಕೈಯಲ್ಲಿ ಗಿಂಬಲ್ನ ಹಿಡಿಬೇಕು, ಇನ್ನೊಂದು ಕೈಯಲ್ಲಿ ಆ ಕೈನ ಹಿಡಿಬೇಕು. ನೇರವಾಗಿ ನಡಿಬಾರ್ದು. ನಿಮ್ಮ ಕಾಲನ್ನು ಸ್ವಲ್ಪ ಬೆಂಡ್ ಮಾಡಬೇಕು. ಇದನ್ನು ಗೊರಿಲ್ಲಾ ವಾಕ್ ಅಂತ ಹೇಳ್ತಾರೆ. ಸ್ವಲ್ಪ ನಿಧಾನಕ್ಕೆ ನಡಿಬೇಕು ಮತ್ತು ಕೈ ಶೇಕ್ ಮಾಡಬೇಡಿ. ಈ ಗಿಂಬಲ್ನ ಯೂಸ್ ಮಾಡೋದು ತುಂಬ ಈಸಿ ಇದೆ. ನೀವು ಕೂಡ ಬೇಗ ಕಲಿತೀರಾ. ಸೊ ಈ ಗಿಂಬಲ್ ಬಗ್ಗೆ ನಿಮ್ಗೆ ಏನು ಅನಿಸ್ತಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ರವಿಕುಮಾರ್ ಸೈನಿಂಗ್ ಔಟ್. ಥ್ಯಾಂಕ್ ಯು. ಧನ್ಯವಾದಗಳು.